ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೆ. ಚೌಕಸಂದ್ರ ವಾರ್ಡ್ನ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್ ಯಾದವ್ ಅವರು ಚೌಕಸಂದ್ರದಲ್ಲಿರುವ ತಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ವಾರ್ಡ್ನಲ್ಲಿ ನಡೆಯುತ್ತಿರುವ ಎಸ್ಆರ್ ಪ್ರಕ್ರಿಯೆ ಕುರಿತು ಮಾಹಿತಿಯನ್ನು ನೀಡಿದರು. ಚೌಕಸಂದ್ರ ವಾರ್ಡಿನಲ್ಲಿ ಎಸ್ಆರ್ ಪ್ರಕ್ರಿಯೆಯ ಪ್ರಗತಿಯ ಬಗ್ಗೆ ಮಾತನಾಡಿದ ಅವರು ಚೌಕಸಂದ್ರ ವಾರ್ಡಿನಲ್ಲಿ ಎಸ್ಆರ್ ಪ್ರಕ್ರಿಯೆ ಶಾಂತಿಯುತವಾಗಿ, ಪಾರದರ್ಶಕವಾಗಿ ಹಾಗೂ ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮತದಾರರ ವಿವರಗಳನ್ನು ಪರಿಶೀಲಿಸುತ್ತಿದ್ದು ಮತದಾರರ ಪಟ್ಟಿಯನ್ನು ಮತ್ತಷ್ಟು ನಿಖರಗೊಳಿಸುವ ಕಾರ್ಯಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಎಂದು ಹೇಳಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್. ಕೆಂಪರಾಜು, ಪಿಣ್ಯ, ತಾಸರಹಳ್ಳಿ. ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಅದರ ಬಗ್ಗೆ ನಿಮ್ಮ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ? ಎಸ್ಐಆರ್ ಬಗ್ಗೆ ಬಂದಿರೋದ್ರಿಂದ ತುಂಬ ಜನಕ್ಕೆ ಒಳ್ಳೆಯದು ಆಗ್ತಾಯಿದೆ, ತುಂಬ ಜನಕ್ಕೆ ಕೆಟ್ಟದ್ದು ಆಗ್ತಾಯಿದೆ. ಕೆಟ್ಟದ್ದು ಯಾವುದಕ್ಕೆ ಆಗ್ತಾಯಿದೆ ಅಂದರೆ ಎಳ್ಳೆಳ್ಳು ಓಟ್ ಹಾಕ್ತಿದ್ರಲ್ಲ ಅವಂಥವ್ರಿಗೆಲ್ಲ ಕೆಟ್ಟದಾಗ್ತಾಯಿದೆ. ಎಸ್ಐಆರ್ ಮಾಡೋದ್ರಿಂದ ತುಂಬ ಜನಕ್ಕೆ ಒಳ್ಳೆಯದಾಗ್ತದೆ. ಯಾಕೆಂದರೆ ಓಟು ಒಂದೇ ಕಡೆ ಹಾಕ್ಬೇಕು ಅನ್ನೋದ್ರಿಂದ ಸರ್ಕಾರ ಮಾಡೋದ್ರಿಂದ ಕರೆಕ್ಟಾಗಿದೆ. ಇವತ್ತು ಒಂದು ಓಟು ಇಲ್ಲ ಹಾಕ್ತಾರೆ, ನಾಳೆ ಬೆಳಗ್ಗೆ ತೊಗೊಂಡಾಗ ಅಲ್ಲಿಂದ ಒಂದು ಓಟ್ ಹಾಕ್ತಾರೆ. ಎಳ್ಳೆಳ್ಳು ಎಲೆಕ್ಷನ್ ಓಟ್ ಮಾಡ್ಕೊಂಡಿದ್ದಾರೆ. ಈ ಎಸ್ಐಆರ್ ಬಂದಿರೋದ್ರಿಂದ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ಈಗ ನಿಮ್ಮ ಇದರಲ್ಲಿ ಪಕ್ಷದ ನಿಮ್ಮ ಕಡೆಯಿಂದ ಯಾವ ರೀತಿ ಅವ್ರಿಗೆ ಸಪೋರ್ಟು ಯಾವ ರೀತಿ ನಡೀತಿದೆ? ನಮ್ಮ ಪಕ್ಷದಲ್ಲಿ BLA2 ಅವ್ರ ಜೊತೆಲಿ ಇದ್ದಾರೆ. ಎಲ್ಲ ಮನೆಗಳನ್ನೆಲ್ಲ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ತೀವ್ರ ಆಗಿರೋದು ಕಟ್ಟಾಗ್ತದೆ. ಊರಿಗೆ ಹೋಗ್ತೀನಿ ಅನ್ನೋರು ಊರಿಗೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಅಲ್ಲೇ ಓಟ್ ಹಾಕ್ಬೋದು. ಒಟ್ಟಿನಾಗೆ ಒಂದೇ ಓಟು ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನಮಗೆ ಒಳ್ಳೆಯದು ಅನಿಸ್ತಾ ಇದೆ. ಸರ್, ಮನೆ ಮನೆಗೆ ಹೋಗ್ತಾ ಇದ್ದೀನಿ. SRIಯಲ್ಲಿ ಯಾರು ಮಾಡಿದಾರಾ ಇಲ್ಲ ಅನ್ನೋದು ಅವ್ರು ಕನ್ಫ್ಯೂಸ್ ಆಗಿದ್ದರೆ ಅವ್ರು ಬಂದು ನಮ್ಮನ್ನು ಕೇಳ್ತಾರೆ. ನಾವು ಹೋಗಿ ಅವ್ರ ಮನೆ ತೋರಿಸ್ತೀವಿ. ಅವ್ರು ಕೆಲ್ಸಕ್ಕೆ ಹೋಗಿದ್ರು ಪರವಾಗಿಲ್ಲ, ಅವ್ರ ವಿಚಾರ ತಿಳ್ಕೊಂಡು ಸಾಯಂಕಾಲ ಅವರಿಗೆ 7 ಗಂಟೆ ಮೇಲೆ ಬರ್ತಾರೆ, 6 ಗಂಟೆ ಮೇಲೆ ಬರ್ತಾರೋ ಅವರಿಗೆ ಅಪ್ಲಿಕೇಶನ್ ಕೊಟ್ಟು ಅವರು ಫಿಲಪ್ ಮಾಡಿ ಕೊಟ್ಟಿದ್ದೀವಿ. ಇಲ್ಲ, ಯಾವುದು ತೊಂದರೆ ಇಲ್ಲ. ಯಾವುದು ಈ ಥರ ಘಟನೆ ಒಂದೂ ನಡೆದಿಲ್ಲ. ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಚೆನ್ನಾಗಿದೆ ಸರ್. ತುಂಬ ಜನ ಬರ್ತಾ ಇದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು.